ಯಾತ್ರಾಸ್ಥಳ ಹೆಳವನಕಟ್ಟೆ ರಂಗನಾಥ. ಸಾಕ್ಷಾತ್ ಮಹಾವಿಷ್ಣು ತನ್ನ ಭಕ್ತನಿಗೆ ನೀಡಿದ ಮಾತಿನಂತೆ ರಂಗನಾಥ ಸ್ವಾಮಿಯಾಗಿ ಉದ್ಭವಿಸಿದ ಪುಣ್ಯಕ್ಷೇತ್ರವಿದು. ಹರಿಹರರು ಒಂದೇ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ಹಾಗೂ ರಂಗನಾಥ ಸ್ವಾಮಿಯ ರೂಪದಲ್ಲಿ ನೆಲೆಸಿರುವಂತಹ ಅತ್ಯಪರೂಪವಾದ ಧಾರ್ಮಿಕ ತಾಣವಿದು. ಮಹಾನ್ ಸಾಧ್ವಿ ಹೆಳವನಕಟ್ಟೆ ಗಿರಿಯಮ್ಮನವರ ಭಕ್ತಿಗೆ ಮೆಚ್ಚಿ ಮಗುವಿನ ರೂಪದಲ್ಲಿ ದರ್ಶನವನ್ನು ನೀಡಿದ ರಂಗನಾಥ ಸ್ವಾಮಿಯೇ ಇಲ್ಲಿ ನೆಲೆಸಿರುವ ದೇವರು. ಮಹಾನ್ ಹರಿಭಕ್ತೆ ಕೀರ್ತನಾಘಾತಿ ಗಿರಿಯಮ್ಮನಿಗೆ ದರ್ಶನ ನೀಡಿದ ಆರಾಧ್ಯ ದೈವ ರಂಗನಾಥ ಸ್ವಾಮಿ ಹೆಳವನಕಟ್ಟೆ ಗಿರಿಯಲ್ಲಿ ನಿಂತಿದ್ದಾನೆ. ಈ ದೇಗುಲವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೋಮಾರನಹಳ್ಳಿಯಲ್ಲಿದೆ. ಕೋಮಾರನಹಳ್ಳಿಯು ಹರಿಹರ ತಾಲೂಕಿನ ಕಟ್ಟಕಡೆಯ ಗ್ರಾಮ. ಹಿಂದೆ ಈ ಗ್ರಾಮವನ್ನು ಹೆಳವನಕಟ್ಟೆ ಎಂದು ಕರೆಯುತ್ತಿದ್ದರು. ಈ ಹೆಸರು ಬರಲು ಹಾಗೂ ಶ್ರೀರಂಗನಾಥ ಸ್ವಾಮಿ ಉದ್ಭವವಾಗಲು ಒಂದು ಪೌರಾಣಿಕ ಹಿನ್ನೆಲೆಯೇ ಇದೆ. ಏನೆಂದರೆ ಸೂರ್ಯದೇವನು ವಾಹನವಾದ ಅರುಣ ಮತ್ತು ಮಹಾವಿಷ್ಣುವಿನ ವಾಹನವಾದ ಗರುಡ ಇಬ್ಬರು ಸಹೋದರರು. ಒಮ್ಮೆ ಮಹಾವಿಷ್ಣುವಿನ ಬಳಿ ಬಂದು ಅರುಣನು ತನ್ನ ಸಹೋದರ ಗರುಡನನ್ನು ಸಾರಥಿ ಮಾಡಿಕೊಂಡು ತನ್ನ ಸಾನ್ನಿಧ್ಯದಲ್ಲಿ ಇರಲು ಅವಕಾಶ ಕೊಟ್ಟಂತೆ ತನಗೂ ಸಹ ಅವಕಾಶ ನೀಡಬೇಕೆಂದು ಮಹಾವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾನೆ ಅರುಣ. ಆಗ ಕಲಿಯುಗದಲ್ಲಿ ನಿಮ್ಮ ಆಸೆ ನೆರವೇರುವುದೆಂದು ಅಭಯವನ್ನು ಮಹಾವಿಷ್ಣುವು ನೀಡುತ್ತಾನೆ. ಅದರಂತೆ ಅರುಣನು ಕಲಿಯುಗದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ಸಮೀಪವಿರುವ ಕೋಮಾರನಹಳ್ಳಿಯಲ್ಲಿ ಹೆಳವನಾಗಿ ಜನ್ಮ ತಾಳುತ್ತಾನೆ. ಇಲ್ಲಿ ಈತನ ಹಸುಗಳನ್ನು ಮೇಯಿಸುವ, ಅದರ ಪಾಲನೆ ಮಾಡುತ್ತಾ ಅದರ ಮೈಯನ್ನು ತೊಳೆಯುತ್ತಾ ಕೊಟ್ಟಿಗೆಯನ್ನು ಸಹ ಚೆನ್ನಾಗಿ ತೊಳೆಯುತ್ತಾ ಅದರ ಮೈಯನ್ನು ತೊಳೆಯುತ್ತಾ ಕೊಟ್ಟಿಗೆಯನ್ನು ಗುಡ್ಡ ಮಾಡುವ ಕೆಲಸ ಮಾಡುತ್ತಿರುತ್ತಾನೆ. ಅಲ್ಲದೆ ಹಸುಗಳನ್ನು ದಾಹ ತೀರಿಸಲು ಒಂದು ಕಟ್ಟೆಯನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಗೋವುಗಳಿಗೆ ಕುಡಿಯಲು ಸಹಾಯ ಮಾಡುತ್ತಾನೆ. ಹೆಳವನ್ನು ಕಟ್ಟಿರುವಂತಹ ಕಟ್ಟೆ ಇಲ್ಲಿರುವುದರಿಂದಲೇ ಈ ಕ್ಷೇತ್ರಕ್ಕೆ ಹೆಳವನಕಟ್ಟೆ ಎಂಬ ಹೆಸರು ಬಂದಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿಯು ಉದ್ಭವಗೊಂಡ ಕತೆ ಇನ್ನೂ ರೋಚಕವಾಗಿದೆ. ಅದೇನೆಂದರೆ ಹೆಳವನು ಪ್ರತಿನಿತ್ಯ ದನಕರಗಳನ್ನು ಮುಂಜಾನೆಯಿಂದ ಸಂಜೆಯವರೆಗೂ ಮೇಯಿಸಿಕೊಂಡು ಬಂದು ತಮ್ಮ ಒಡೆಯನ ಕೊಟ್ಟಿಗೆಯಲ್ಲಿ ಕಟ್ಟುತ್ತಿರುತ್ತಾನೆ. ಈತ ಮೇಯಿಸುತ್ತಿದ್ದ ಹಸುಗಳಲ್ಲಿ ಒಂದು ಮಾತ್ರ ಹಾಲನ್ನೇ ಕೊಡುತ್ತಿರುವುದಿಲ್ಲ. ಇದನ್ನು ಗಮನಿಸಿದ ಆ ಹಸುವಿನ ಒಡೆಯನು ಹೆಳವನನ್ನು ಕರೆದು ಪ್ರಶ್ನಿಸುತ್ತಾನೆ. ಇದನ್ನು ಗಮನಿಸಲು ಮರುದಿನ ಆ ಹಸುವನ್ನು ಹಿಂಬಾಲಿಸಿದಾಗ ಹಸುವು ಒಂದು ಹುತ್ತದಲ್ಲಿ ಹಾಲನ್ನು ಸುರಿಸುತ್ತಿರುತ್ತದೆ. ಆಗ ಹುತ್ತವನ್ನು ಅಗೆದು ನೋಡಿದಾಗ 2 ಉದ್ಭವ ಶಿಲೆಗಳು ಕಾಣುತ್ತದೆ. ಆ ಶಿಲೆಗಳು ಲಿಂಗರೂಪಿ ಶಿಲೆ ದೇವರು ಮತ್ತು ಲಿಂಗರೂಪಿ ವಿಷ್ಣು ದೇವರು. ಮೊದಲು ಹಸುವು ಇಲ್ಲಿ ಹಾಲು ಕರೆಯುವುದು ಹೆಳವನಿಗೆ ಆಶ್ಚರ್ಯವಾಗುತ್ತದೆ. ಅದೇ ರೀತಿ ರಂಗನಾಥ ಸ್ವಾಮಿಯು ಹೆಳವನ ಕನಸಿನಲ್ಲಿ ಬಂದು ಅವನ ಪೂರ್ವಜನ್ಮದ ವೃತ್ತಾಂತವನ್ನು ಸ್ಮರಿಸುವಂತೆ ಮಾಡಿ ಇಲ್ಲಿರುವ ಶಿವ ಮತ್ತು ವಿಷ್ಣುವಿನ ಬಂಡೆಯ ರೂಪವನ್ನು ತಮ್ಮದೇ ಎಂದು ಮಹಾವಿಷ್ಣು ತಿಳಿಸಿದ ನಂತರ ಅಂದಿನಿಂದ ದೇವರ ಹೆಸರಿನಲ್ಲಿ ಭಕ್ತ ಹೆಳವನ ಹೆಸರ ಮುಂದೆ ಬಂದು ಹೆಳವನಕಟ್ಟೆ ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧಿಯಾಗುತ್ತದೆ. ಇಲ್ಲಿರುವ ಶಿವ ಮತ್ತು ವಿಷ್ಣುವಿನ ಬಂಡೆಯ ರೂಪವನ್ನು ತಮ್ಮದೇ ಎಂದು ಮಹಾವಿಷ್ಣು ತಿಳಿಸಿದ ನಂತರ ಹೆಳವನು ದೇವರಿಗೆ ಒಂದು ಗುಡಿಯನ್ನು ನಿರ್ಮಿಸುತ್ತಾನೆ. ಅಂದಿನಿಂದ ದೇವರ ಹೆಸರಿಗಿಂತ ಭಕ್ತ ಹೆಳವನ ಹೆಸರೇ ಮುಂದೆ ಬಂದು ಹೆಳವನಕಟ್ಟೆ ರಂಗನಾಥ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗುತ್ತದೆ. ಆ ಗುಡಿಯಲ್ಲಿ ರಂಗನಾಥನ ಬಲ ಬದಿಯಲ್ಲಿ ಈಶ್ವರನ ಉದ್ಭವಲಿಂಗ ರೂಪದಲ್ಲಿ ನೆಲೆ ನಿಂತಿದ್ದಾನೆ. ಆದ್ದರಿಂದ ಹರಿಹರರು ಇಬ್ಬರೂ ನೆಲೆಸಿರುವ ಸಂಗಮ ಕ್ಷೇತ್ರವಿದು. ಇದಕ್ಕೆ ಲಿಂಗರಂಗ ದೇವಾಲಯ ಎಂತಲೂ ಸಹ ಕರೆಯುತ್ತಾರೆ. ದೇವಾಲಯದ ಪಕ್ಕದಲ್ಲಿ ಶಂಕರಲಿಂಗ ಭಗವಾನರ ಆಶ್ರಮವಿದೆ. ದೇಗುಲಕ್ಕೆ ಹೊಂದಿಕೊಂಡಂತೆ ವಿಶಾಲವಾದ ಕೆರೆಯೂ ಇದೆ. ಹೀಗೆ ಹಲವು ದಿನಗಳ ನಂತರ ಮಹಾಸಾಧ್ವಿಯೊಬ್ಬರ ಆಗಮನ ಇಲ್ಲಿಗೆ ಆಗುತ್ತದೆ.
ಇಲ್ಲಿಗೆ ಬಂದ ಸಾಧುವು ಎಡೆಬಿಡದೆ ರಂಗನಾಥ ಸ್ವಾಮಿಯ ಸೇವೆಯಲ್ಲಿ ನಿರತವಾಗಿ ಸೇವೆ ಮಾಡುತ್ತಿರುತ್ತಾರೆ. ಆಕೆ ಬಂದ ನಂತರವೇ ಹೆಳವನಕಟ್ಟೆ ರಂಗನಾಥ ಸ್ವಾಮಿ ದೇಗುಲ ಜಗತ್ಪ್ರಸಿದ್ಧಿಯಾಗಿತ್ತಂತೆ. ಯಾ ಮಹಾನ್ ಸಾಧ್ವಿಯೇ ಹೆಳವನಕಟ್ಟೆ ಗಿರಿಯಮ್ಮ. ಇವರು 1750ರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಹರಿಹರ ಸಮೀಪದ ಮಲೇಬೆನ್ನೂರಿನ ಶಾನುಭೋಗರ ಪುತ್ರರಾದ ತಿಮ್ಮಪ್ಪರಸ ಎಂಬುವರಿಗೆ ಕೊಟ್ಟು ಈ ಗಿರಿಯಮ್ಮನ ವಿವಾಹ ಮಾಡುತ್ತಾರೆ. ಆದರೆ ಗಿರಿಯಮ್ಮನವರಿಗೆ ಸಂಸಾರ ಮನೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಗಿರಿಯಮ್ಮನವರು ತಮ್ಮ ಮನೆ ಸಮೀಪವಿದ್ದ ರಂಗನಾಥ ಸ್ವಾಮಿ ದೇವಗುಲದಲ್ಲಿ ದೇವರ ಧ್ಯಾನದೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿರುತ್ತಾರೆ. ಗಿರಿಯಮ್ಮನವರು ಹೆಳವನಕಟ್ಟೆ ರಂಗನಾಥ ಸ್ವಾಮಿಯನ್ನು ಭಕ್ತಿಯಿಂದ ಒಲಿಸಿಕೊಂಡು ರಂಗನಾಥ ಸ್ವಾಮಿಯ ಮೇಲೆ ಮನೆಯ ಕೆಲಸ ಮಾಡುತ್ತಾ ರಂಗವಲ್ಲಿ ಹಾಕುತ್ತಾ ಅವರು ಹಲವಾರು ಹಾಡುಗಳನ್ನು ರಂಗನಾಥ ಸ್ವಾಮಿಯ ಮೇಲೆ ರಚಿಸುತ್ತಾರೆ. ಅವರು ಹಾಡುತ್ತಿದ್ದರೆ ಸಾಕ್ಷಾತ್ ರಂಗನಾಥ ಸ್ವಾಮಿಯೇ ಮಗುವಿನ ರೂಪದಲ್ಲಿ ರಂಗೋಲಿಯ ಮೇಲೆ ಪ್ರತ್ಯಕ್ಷರಾಗಿ ಕುಣಿಯುತ್ತಿದ್ದರಂತೆ. ಆ ಮಹಾನ್ ಭಕ್ತೆ ಆ ಗಿರಿಯಮ್ಮನವರು ಶ್ರೀರಂಗನಾಥ ಸ್ವಾಮಿಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹೆಳವನಕಟ್ಟೆ ರಂಗನಾಥ ಎಂಬ ನಾಮಾಂಕಿತದಿಂದ ಅನೇಕ ಕೀರ್ತನೆಗಳನ್ನು ಅವರು ರಚಿಸಿರುತ್ತಾರೆ. ರಂಗನಾಥ ಸ್ವಾಮಿಯಲ್ಲಿಯೇ ತಮ್ಮ ದೇಹತ್ಯಾಗದ ಅಪ್ಪಣೆಯನ್ನು ಪಡೆದು ಗಿರಿಯಮ್ಮನವರು ದಾವಣಗೆರೆ ಜಿಲ್ಲೆಯಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ದೇಹತ್ಯಾಗ ಮಾಡುತ್ತಾರೆ. ಎಂತಹ ಮಹಾಭಕ್ತೆ ಗಿರಿಯಮ್ಮನವರು. ರಾಜಧಾನಿ ಬೆಂಗಳೂರಿನಿಂದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮಾರ್ಗವಾಗಿ ಸುಮಾರು 20 ಕಿಲೋಮೀಟರ್ ಕ್ರಮಿಸಿದರೆ ಮಲೆಬೆನ್ನೂರು ಎಂಬ ಊರು ಸಿಗುತ್ತದೆ. ಇಲ್ಲಿನಿಂದ 1 ಕಿಲೋಮೀಟರ್ ಜಡಿಸಿದರೆ ಕೋಮಾರನಹಳ್ಳಿ ಸಿಗುತ್ತದೆ. ಇಲ್ಲಿಯೇ ಹೆಳವನಕಟ್ಟೆ ರಂಗನಾಥ ಸ್ವಾಮಿಯ ದೇವಾಲಯ ಸ್ಥಿತವಿದೆ. ಮಲೆಬೆನ್ನೂರು ಹರಿಹರದಿಂದ ಸಾರಿಗೆ ಸೌಕರ್ಯವಿದೆ. ಬನ್ನಿ ಹೆಳವನಕಟ್ಟೆ ಲಿಂಗ ರಂಗನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಹೆಳವನಕಟ್ಟೆ ಗಿರಿಯಮ್ಮನವರು ರಚಿಸಿರುವ ಹಾಡನ್ನು ಹೇಳೋಣ. ಆ ರಂಗನಾಥನನ್ನು ಭಕ್ತಿಯಿಂದ ಭಜಿಸೋಣ. ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ. ಈತರಂಗನಾದ ಹರಿಯು ಆತಲಿಂಗನಾದ ಹರನು. ಈತರಂಗನಾದ ಹರಿಯು ಆತಲಿಂಗನಾದ ಹರನು. ಗಿರಿಜಾಪತಿಯಾದನಾಥ ಗಿರಿಯ ಬೆನ್ನಲಿ ತಾಳಿದ ನೀತ. ಗಿರಿಜಾಪತಿಯಾದನಾಥ ಗಿರಿಯ ಬೆನ್ನಲಿ ತಾಳಿದ ನೀತ. ಸ್ಮರಣ ಮಡುಹಿದಾತನಾಥ ಸ್ಮರಣ ಜನಕನಾದ ನೀತ. ಸ್ಮರಣ ಮಡುಹಿದಾತನಾಥ ಸ್ಮರಣ ಜನಕನಾದ ನೀತ. ಈತರಂಗನಾದ ಹರಿಯು ಆತಲಿಂಗನಾದ ಹರನು. ಶೇಷಭೂಷಣನಾದನಾಥ ಶೇಷಶಾಯಿ ಯಾದನೀತ. ಶೇಷಭೂಷಣನಾದನಾಥ ಶೇಷಶಾಯಿ ಯಾದನೀತ. ಪೋಷಿಪ ಭಕ್ತರ ನಾದನಾಥ ದೋಷ ದೂರ ನಾದನೀತ. ಪೋಷಿಪ ಭಕ್ತರ ಆದನಾಥ ದೋಷ ದೂರ ನಾದನೀತ. ಈತರಂಗನಾದ ಹರಿಯು ಆತಲಿಂಗನಾದ ಹರನು. ಕಂಗಳು ಮೂರುಳ್ಳವನಾಥ ಮಂಗಳ ದೇವೇಶನಾಥ.
ನೀತ ಕಂಗಳು ಮೂರುಳ್ಳವನಾತ ಮಂಗಳ ದೇವೇಶ ನೀತ ತುಂಗ ಹೆಳವನ ಕಟ್ಟೆರಂಗ ನೀತಲಿಂಗನಾಥ ತುಂಗ ಹೆಳವನ ಕಟ್ಟೆರಂಗ ನೀತಲಿಂಗ ನಾಥ ಈತರಂಗ ನಾದ ಹರಿಯು ಆತಲಿಂಗ ನಾದಹರನು ಆತಲಿಂಗ ನಾದಹರನು ಆತಲಿಂಗ ನಾದಹರನು.